ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ. ನಾನು ಭುವನೇಶ್ವರಿ. ನಗರದ ಜೆಸಿ ರಸ್ತೆಯಲ್ಲಿರುವ ಪುರಭವನದಲ್ಲಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ನೌಕರರ ಬಳಕೆದಾರರ ಸಹಕಾರದ ಸಂಘದ ವತಿಯಿಂದ ಸರ್ವ ಸದಸ್ಯರ ಸಭೆ ಹಾಗೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ಮೂಡಿಬಂದಿತು. ಕಾರ್ಯಕ್ರಮದ ಘನ ಉಪಸ್ಥಿತಿಯಲ್ಲಿ ಸಾರಿಗೆ ಸಚಿವರಾದ ಮಾನ್ಯ ರಾಮಲಿಂಗಾರೆಡ್ಡಿರವರು, ಭಾರತ ಸಾರಥಿ ಪತ್ರಿಕಾ ಸಂಪಾದಕರಾದ ಗಂಡಸಿ ಸದಾನಂದ ಸ್ವಾಮಿ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದರು. ಉತ್ತಮ ಅಂಕ ಪಡೆದ ಇಲಾಖೆ ಸಿಬ್ಬಂದಿ ಮಕ್ಕಳಿಗೆ ಸನ್ಮಾನಿಸಿ ಪುರಸ್ಕರಿಸಲಾಯಿತು. ರಾಜ BC ಮಗಳು ನಿಖಿಲ್ ಇಲ್ಲಿ ನಮ್ಮ ವೇದಿಕೆ ಮೇಲೆ ಬಿ ಪಡ್ಕೊಂಡಿರುವಂತವರು ಇಲ್ಲಿ ಮತ್ತೋರ್ವರು ಬರ್ತಾ ಇದೆ. ಭಾರತ ಸಾರಥಿ ದಿನಪತ್ರಿಕೆ ಹಾಗೂ ಚಲನಚಿತ್ರ ನಟರು, ನಿರ್ಮಾಪಕರು ಇವರಿಗೆ ಗೌರವವನ್ನ ಕೊಡಬಾರ್ತಾ ಇದ್ದೀವಿ. ಗೌರವದ ಮೈಸೂರಿನ ಪೇಟವನ್ನು ತೊಡಿಸಿ, ಗೌರವದ ಮಾಲಾರ್ಪಣೆಯೊಂದಿಗೆ ಗೌರವದ ಶಾಲದ ವಹಿಸಿ ನಮ್ಮ ಸಂಘದ ಸ್ಮರಣಿಕೆಯನ್ನು ಕೊಟ್ಟು ಅವರಿಗೆ ಗೌರವಿಸ್ತಾ ಇದ್ದೀವಿ. ತಮ್ಮೆಲ್ಲರ ಚಪ್ಪಾಳೆ ಬರಲಿ. ಎಲ್ಲ ವೀಕ್ಷಕರ ವಿನಂತಿ. ಈ ಒಂದು ಸನ್ಮಾನದ ಕಾರ್ಯಕ್ರಮ. ಇದೇ ಸಂದರ್ಭದಲ್ಲಿ ಹೆಸರಘಟ್ಟ ರಸ್ತೆಯ ಹಾವನೂರು ಬಡಾವಣೆಯಲ್ಲಿರುವ ಸೌಂದರ್ಯ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿ ಸಮೃದ್ಧ್ MR 625ಕ್ಕೆ 617 ಉತ್ತಮ ಅಂಕ ಪಡೆದು 8ನೇ ರ್ಯಾಂಕ್ ಬಂದಿರುವ ಸಲುವಾಗಿ ಮಾನ್ಯ ಸಚಿವರಾದ ರಾಮಲಿಂಗಾರೆಡ್ಡಿ ಸೇರಿದಂತೆ ಉಪಸ್ಥಿತಿಯಲ್ಲಿದ್ದ ಗಣ್ಯರು ಸಮೃದ್ಧ್ ರವರಿಗೆ ಸನ್ಮಾನಿಸಿ ಪುರಸ್ಕರಿಸಿದರು. ರಾಜಣ್ಣ PG ನಮ್ಮ ಸಿಬ್ಬಂದಿಗಳು ಅವರ ಮಗ ಸಮೃದ್ಧ್ MR ದಯವಿಟ್ಟು ವೇದಿಕೆ 10ನೇ ತರಗತಿ 99% ಅನ್ನ ಪಡ್ಕೊಂಡಿರುವಂತವರು ಆಗಮಿಸಿಕೊಳ್ತಾ ಇದ್ದಾರೆ. ಇವರಿಗೆ ಜೋರಾದ ಚಪ್ಪಾಳೆ ಬರಲಿ. ಮುಂದೆ ನಮ್ಮ ಸಿಬ್ಬಂದಿ ಉಮೇಶ್ NS ಅವರು, ಇವರ ಪುತ್ರ ಉತ್ತಮ್ NU, ಇವರು 98.56 ಅಂಕಗಳನ್ನ ಪಡ್ಕೊಂಡಿರುವಂತವರು ನಮ್ಮ ಜೊತೆಗೆ ನಮ್ಮ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾರೆ. ಜೋರಾದ ಚಪ್ಪಾಳೆ ಬರಲಿ. ಹಾಗೆ ಗುರಪ್ಪ ಉಪ್ಪಲದಿನ್ನಿ, ಶರತ್ ಉಪ್ಪಲ ಸಮೃದ್ಧ್ ಅಂತ, ನಾನು ಸೌಂದರ್ಯ ಸ್ಕೂಲ್ನಲ್ಲಿ ಓದ್ತಿದ್ದ ವಿದ್ಯಾರ್ಥಿ. ನನಗೆ SSLC ಪರೀಕ್ಷೆಯಲ್ಲಿ 617 ಅಂಕ ಬಂದಿರೋದ್ರಿಂದ ನನಗೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ನೌಕರರ ಬಳಕೆದಾರ ಸಂಘದಿಂದ ಪ್ರತಿಭಾ ಪುರಸ್ಕಾರ ಮಾಡಿರೋದ್ರಿಂದ ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ನನಗೆ ಇನ್ನೂ ಹೆಚ್ಚು ಓದಬೇಕು ಅಂತ ಇನ್ನೂ ಆಸಕ್ತಿ ಹುಟ್ಟಿಸಿದ್ದಾರೆ. ಇದಕ್ಕೆ ಕಾರಣರಾದಂಥ ನನ್ನ ತಂದೆ ತಾಯಿಗಳಾಗಿರ್ಬೋದು, ನನ್ನ ಶಿಕ್ಷಣ ಸಂಸ್ಥೆ ಇರ್ಬೋದು. ನಾನು ಸೌಂದರ್ಯ ಶಾಲೆಯಲ್ಲಿ ಓದುತ್ತಿದ್ದಂಥ ವಿದ್ಯಾರ್ಥಿ ಅಂತ ಹೇಳಿದ್ರಿಂದ ಸೌಂದರ್ಯ ಶಾಲೆ ಒಂದು ಅದ್ಭುತ ಶಿಕ್ಷಣವನ್ನು ಕೊಡುತ್ತಿದೆ. ಹಾವನೂರು ಎಕ್ಸ್ಟೆನ್ಷನ್ ಅಂದರೆ ಹೆಸರುಘಟ್ಟ ರೋಡ್ ಹಾವನೂರು ಎಕ್ಸ್ಟೆನ್ಷನಲ್ಲಿರುವ ಈ ಶಾಲೆ ತುಂಬ ವಿದ್ಯಾರ್ಥಿಗಳಿಗೆ ಎಂಕರೇಜನ್ನು ಮಾಡ್ತಿದೆ. ಆದ್ದರಿಂದ ಈ ಶಾಲೆಯ ಸಂಸ್ಥಾಪಕರಾದ ಮಂಜಪ್ಪ ಸರ್ನವರು, ಕೀರ್ತನ್ ಸರ್ನವರು ಅವರೆಲ್ಲರಿಗೂ ಧನ್ಯವಾದವನ್ನು ಹೇಳುವ ಮೂಲಕ ನಾನು ನನ್ನ ಈ ಪ್ರತಿಭಾ ಪುರಸ್ಕಾರವನ್ನು ಅವರಿಗೆ ಅರ್ಪಿಸಬೇಕು ಅಂತ ಹೇಳುತ್ತಿದ್ದೇನೆ. ಇದಕ್ಕೆ ಕಾರಣ ನನ್ನ ಬೆನ್ನ ಹಿಂದೆ ನಿಂತಿರುವ ಚಿನ್ನಮ್ಮ ಕಾವೇರಪ್ಪನವರು, ಪ್ರಿನ್ಸಿಪಲ್ನವರು ಹಾಗೂ ನನ್ನ ಎಲ್ಲ ಗುರುಗಳಿಗೂ ನಾನು ತುಂಬ ಧನ್ಯವಾದಗಳನ್ನು ಹೇಳುವ ಮೂಲಕ ನಾನು ಈ ಮಾತುಗಳನ್ನು ಮುಗಿಸ್ತಿದ್ದೀನಿ. ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿದ್ದಕ್ಕೆ ಮೊದಲಾಗಿ ಇಡೀ ತಂಡಕ್ಕೆ ಧನ್ಯವಾದ ಹೇಳ್ತೀನಿ. ನಂದು ಭಾರತ ಸಾರಥಿ ಅಂತ ಒಂದು ಕನ್ನಡ ದಿನಪತ್ರಿಕೆ ಇದೆ. ಯಾಕಪ್ಪ ಸಾರಥಿ ಅಂತ ಹೆಸರು ಕೇಳಿದ್ರೆ, ನಾವು ಕೂಡ ಕಳೆದ 27 ವರ್ಷಗಳಿಂದ ನಿರಂತರವಾಗಿ ಚಾಲಕರ ಪರವಾಗಿ, ನಿರ್ವಾಹಕರ ಪರವಾಗಿ, ಕಾರ್ಮಿಕರ ಪರವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗಾಗಿ ಸಾರಥಿ ಹೆಸರನ್ನು ನಾನು ಅವತ್ತು ಇಟ್ಟಿದ್ದು. ಇದೇ ವೇದಿಕೆಯಲ್ಲಿ ನಮ್ಮ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಕಳೆದ 2 ತಿಂಗಳಿಂದ ಒಂದು ಬೆಳ್ಳಿ ಕಿರೀಟವನ್ನು ತೊಡಿಸಿ, ಯಾಕೆಂದರೆ ತೊಡಿಸೋದು ಮುಖ್ಯ ಅಲ್ಲ, ಅವರ ಸಾಧನೆ, ಅವರಂಥ ನಮಗೆ ಅಂಥ ಸಾರಿಗೆ ಸಚಿವರು ಸಿಕ್ಕಿರೋದು ನಮ್ಮ ಪುಣ್ಯ. ಹಾಗಾಗಿ ಅಂಥವ್ರನ್ನ ನಾವು ಬಿಡಿಸ್ಬೇಕು ಅಂತ ಹೇಳಿ ನಮ್ಮ ಖಾಸಗಿ ಸಾರಿಗೆ ಸಂಘ ಸಂಸ್ಥೆ ವತಿಯಿಂದ ಏನೋ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡಿ ಅವರಿಗೆ ಹೆಚ್ಚು ಕಡಿಮೆ 1 ಟನ್ನಷ್ಟು ಹೂವನ್ನ ಯಾವ ಮಂತ್ರಿಗೂ ಕೂಡ ಇದುವರೆಗೂ ಯಾರೂ ಮಾಡಿರಲಿಲ್ಲ. ಅಂಥ ಮಂತ್ರಿಗಳು ನಮಗೆ ಸಿಕ್ಕಿರೋದು ಸೌಭಾಗ್ಯ. ವಸುಂಧರಾ ಮೇಡಮ್ ಆಗಲಿ, ನಮ್ಮ ಚುನಾವಣಾಧಿಕಾರಿಗಳು, ರಾಜ್ಯ ಚುನಾವಣಾಧಿಕಾರಿ ಸಂಗ್ರೇಶ್ ಸಾಹೇಬರಲ್ಲಿ ತುಂಬ ಅದ್ಭುತವಾಗಿ ಮಾತಾಡಿದ್ದಾರೆ. ನಾವು ಇವತ್ತಿನ ದಿನ ಏನು 95, 96 ಏನು ಮಾರ್ಕ್ಸ್ನ ಪಡ್ಕೊಂಡಿದ್ದಾರೆ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆ ವತಿಯಿಂದ ಶುಭ ಹಾರೈಸ್ತೀನಿ. ಮತ್ತು ಈಗೇನು ಪಡ್ಕೊಂಡಿದ್ದಾರೆ ಅವರು ಕೂಡ ಹೆಸರು ಕರೀತಿದಂಗೆ ಬಂದು, ಯಾಕೆಂದರೆ ಸಾಕಷ್ಟು ಜನ ಗಣ್ಯರು ಹೊರಗಡೆ ಹೋಗಬೇಕಾಗಿದೆ, ಬೇರೆ ಕಾರ್ಯಕ್ರಮ ದಯಮಾಡಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಪ್ರಶಸ್ತಿ ಪಡ್ಕೊಬೇಕು ಅಂತ ಹೇಳ್ತಾ ನನ್ನ ಮಾತು ವಿರಾಮವನ್ನು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.